ನಾನು 100 ಕ್ವಶನ್ 1000ಕ್ಕೆ ಒಂದೇ ಆನ್ಸರ್ ಇಟ್ಕೊಂಡಿರ್ತೀನಿ ನಾನು. ಡೈಲಾಗ್ಗಳು ಹೊಡೆದು ಜನಗಳ ಮನಸ್ಸಲ್ಲಿ ಇರೋಕ್ಕಾಗಲ್ಲ. ಉತ್ತರ ಕೊಡೋದು ಬಿಡೋದು ನನ್ನ ಮೇಲೆ ತಾನೇ ನಿಂತಿರ್ತದೆ. ಮೀಡಿಯಾ ಬೇಕು, ಮೀಡಿಯಾ ಬೇಕು. ನಿಮ್ಮನ್ನ ಬಳಸ್ಕೊಂಡ ರೀತಿ ನಮ್ಮಲ್ಲಿ ಇರಬೇಕು. ನೀವು ಒಂಥರ ಚೂರಿ ಇದ್ದಂಗೆ. ಬಿಸಿನೀರು ಎತ್ಕೊಂಬ ನಂಗೇನೆ ಬಾಟ್ಲಾಗಿತ್ತು ತೆಗಿಯಪ್ಪ. ಈಗ ನಿಧಾನ ನಿಧಾನ. ನಾನಿನ್ನ ಇದನ್ನ ಹಾಕಿಲ್ಲ. ನಮ್ಮ ಫಂಕ್ಷನ್ಗೆ ಒಂದಿನ ಹಾಕೋಣ ಅಂತ ಅಂದ್ಬಿಟ್ಟು ನೋಡಿ. ಸುದೀಪ್ ಅಣ್ಣ ಬಂದ ದಿನ ಹಾಕೋಣ ಅಂತ. ತುಂಬ ಚೆನ್ನಾಗಿದೆ. ಅವರೇ ಹಾಕಿರ್ತಕ್ಕಂಥ ಜಾಕೆಟು. ಅದರಲ್ಲೂ ಇದು ಎಲ್ಲ ಫಂಕ್ಷನ್ಸ್ಗೂ ಅಂದರೆ ಕಲರ್ ತುಂಬ ಚೆನ್ನಾಗಿದೆ. ಸುದೀಪ್ ಅಣ್ಣ ನಂಗೆ ಕೊಟ್ಟಿರೋ ಗಿಫ್ಟು. ಮತ್ತು ಸುದೀಪ್ ಅಣ್ಣ ಎಲ್ರಿಗೂ ಬೇರೆ ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಎಲ್ಲರೂ ಮೀಟ್ ಆಗಿದ್ದಾರೆ. ನಾನು ಕಾರಣಾಂತರಗಳಿಂದ ಅವತ್ತು ತುಂಬ ಜನ ಇದ್ದರು, ಹೊರಗಡೆ ತುಂಬ ಜನ ಇದ್ದರು. ಅದಕ್ಕೋಸ್ಕರ ನಾನು ಬಂದುಬಿಟ್ಟೆ. ಅಣ್ಣನ ಮನೆಗೆ ಹೋಗಿ ನಾನು ಮೀಟ್ ಮಾಡ್ತೀನಿ. ನೋಡೋಣ ಅಣ್ಣ ಏನು ಗಿಫ್ಟ್ ಕೊಡ್ತಾರೆ. ಕಾಯ್ತಾ ಇದ್ದೀನಿ ಅಣ್ಣನ ಕಡೆಯಿಂದ. ಅವ್ರು ಏನು ಕೊಟ್ರು ಖುಷಿನೇ. ನಮ್ಮ ರೇಸ್ಗೆ ಅವ್ರು ಬರ್ತೀನಿ ಅಂದಿದ್ದೆ ನನಗೊಂದು ದೊಡ್ಡ ಗಿಫ್ಟು. ಬಟ್ ಅಣ್ಣನ ಕಡೆಯಿಂದ, ಅಣ್ಣನ ಕೈಯಿಂದ ಏನಾದರೂ ಒಂದು ಗಿಫ್ಟು ನಮ್ಮ ಮನೆಯಲ್ಲಿ ಇಕ್ಕೋ ಅಂತದ್ದು ಕೊಟ್ಟರೆ ನನಗೆ ಇನ್ನೂ ತುಂಬ ಖುಷಿ. ಕೇಳಿ ಏನಾದರೂ ಇದ್ದರೆ, ಏನಾದರೂ ಮನಸ್ಸಲ್ಲಿ ಇದ್ರೆ ಕೇಳ್ರಿ, ಪರವಾಗಿಲ್ಲ, ಹೇಳ್ತೀನಿ. ಇಲ್ಲ ಅಂತಂದ್ರೆ ನಿಮ್ಗೆ ಒಂದು ಕ್ವಶನ್ಗೆ 100 ಕ್ವಶನ್ ಇಟ್ಕೊಂಡಿರ್ತೀರಾ. ನಾನು 100 ಕ್ವಶನ್ 1000ಕ್ಕೆ ಒಂದೇ ಆನ್ಸರ್ ಇಟ್ಕೊಂಡಿರ್ತೀನಿ ನಾನು. ಅಣ್ಣ ಡೈಲಾಗ್ಗಳು ಹೊಡೆದು ಹೀರೋನು ಆಗಕ್ಕಾಗಲ್ಲ. ಡೈಲಾಗ್ಗಳು ಹೊಡೆದು ಜನಗಳ ಮನಸ್ಸಲ್ಲಿ ಇರೋಕ್ಕಾಗಲ್ಲ. ವ್ಯಕ್ತಿತ್ವ ಮಾತಾಡಬೇಕು. ನಾವೇನಾಗಿದ್ದೀರಿ ಅನ್ನೋದಕ್ಕೆ ಇರಬೇಕು. ಬಿಟ್ರೆ ಡೈಲಾಗ್ ಅನ್ನೋ ಪದ ತುಂಬ ಐತೆ. ಡೈಲಾಗ್ ಬರೆಯೋಕ್ಕೊಬ್ರು ಸ್ಕ್ರಿಪ್ಟ್ ರೈಟರ್ ಇರ್ತಾರೆ, ಅದನ್ನ ಹೇಳೋದಕ್ಕೆ ಆ್ಯಕ್ಟ್ರಸ್ ಇರ್ತಾರೆ. ನಾನು ಡೈಲಾಗ್ ಅಂತ ಹೇಳಕ್ಕೆ ಬರಲ್ಲ, ನನ್ನ ಮನಸ್ಸಿಂದ ಬರೋದಣ್ಣ ಅದು. ಕೆಲವೊಂದು ನನ್ನ ಕೋಪ ಬಂದವಾಗ ನಾನು ಹೇಳಿರೋ ಮಾತುಗಳೇ ಎಷ್ಟೋ ಸ್ಟೇಟಸ್ಗೆ ಎಷ್ಟೋ ಲಕ್ಷ ಜನಗಳು ಹಾಕವ್ರೆ. ಅದು ಏನಂತಂದರೆ ನಾನು ಮಂದಾಳದಿಂದ ಬರೋದು. ನನಗೆ ಒಬ್ಬರು ಸ್ನೇಹಿತರು ಹೇಳ್ತಾರೆ, ಕಾಳಿಕಾ ದೇವಿನೇ ನಿನ್ನ ನಾಲ್ಕೇನಲ್ಲಿ ನುಡ್ಸೋದು ಅಂತ. ಆನ್ ಸ್ಪಾಟ್ ಹೇಳ್ತೀನಿ ನೋಡ್ರಿ. ನೀವು ಒಂದು ಸೆಕೆಂಡ್ ಕೂಡ ನಾನು ಗ್ಯಾಪ್ ಕೊಟ್ಟಿರಲ್ಲ. ನೀವು ಕೊಟ್ಟು ಇಮಿಡಿಯೇಟ್ ಕೊಡ್ತೀನಿ. ಅದು ಆ ಭಗವಂತನ ಕೊಟ್ಟಿರೋ ಆಶೀರ್ವಾದ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲಣ್ಣ. ನೀವು ಕೇಳೋಕ್ಕಿಂತ ಮುಂಚೆ ಕೆಲವರು ಯಾರೇ ಆಗಲಿ ಇಂಟರ್ವ್ಯೂ ಮಾಡೋಕ್ಕಿಂತ ಮುಂಚೆ ಕ್ವಶನ್ಸ್ ಓದ್ಕೊಂಡು ಏನು ಕೇಳ್ತೀರಾ ಅಂತಾರೆ. ನನ್ನ ಹತ್ರ ಅದಿಲ್ಲ. ಹಂಗೆ ಕೇಳೋಕೆ ಬಂದ್ರೆ ಹೇಳ್ಬೇಡಪ್ಪ, ನನಗೆ ಡೈರೆಕ್ಟ್ ಕೇಳು ಅಂತೀನಿ. ಯಾಕಂತಂದರೆ ತೆರೆದ ಪುಸ್ತಕ ಇದ್ದಂಗೆ ನಾನು. ಏನಾದ್ರೂ ಮುಚ್ಚುಮಾರಿ ಏನಿಲ್ಲ. ನೀವು ಕೇಳೋದು ಇರೋದು ಕೇಳಿರ್ತೀರ, ಇಲ್ಲ ಅನ್ಸಿರೋದು ಕೇಳಿರ್ತೀರ. ಉತ್ತರ ಕೊಡೋದು ಬಿಡೋದು ನನ್ನ ಮೇಲೆ ತಾನೇ ನಿಂತಿರ್ತದೆ ಅಲ್ವಾ. ಅದಕ್ಕೆ ಯಾವತ್ತೂ ಸ್ವಾಗತನೇ ಮೀಡಿಯಾದವ್ರಕ. ಮೀಡಿಯಾ ಬೇಕು, ಮೀಡಿಯಾ ಬೇಕು. ನಿಮ್ಮನ್ನು ಬಳಸ್ಕೊಳ್ಳೋ ರೀತಿ ನಮ್ಮಲ್ಲಿ ಇರಬೇಕು. ನೀವು ಒಂಥರ ಚೂರಿ ಇದ್ದಂಗೆ. ನಿಮ್ಮನ್ನು ಬಳಸ್ಕೊಂಡು ಆ್ಯಪಲ್ಲೋ ಇಲ್ಲ ತರಕಾರಿನ ಕಟ್ ಮಾಡ್ಕೊಂಡು ಕುಕ್ ಮಾಡ್ರೆ ಒಳ್ಳೆ ಡಿಶ್ಶು ತಿನ್ಬೋದು. ಅದನ್ನೇ ಎತ್ಕೊಂಡು ಮೈಯೆಲ್ಲ ಕಟ್ ಮಾಡ್ಕೊಂಡ್ರೆ ಸಾಯಿಲೋಗ್ಬೋದು. ಕರೆಕ್ಟಾಗಿ ಹೇಳಿದ್ದೀನಿ ಅಣ್ಣ, ಅದನ್ನು ತಪ್ಪು ತಿಳ್ಕೊಬೇಡ್ರಿ. ಇದು ಜನಗಳಿಗೆ ಅರ್ಥ ಆಗಲಿ ಅಂತ.